ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಬಾಬಿ ವಕೀಲರಿಗೆ ಕಾಮಾದಿನ ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕೌಟುಂಬಿಕ ಕಾನೂನು ಅಥವಾ ಹಿಂದೂ ಕಾನೂನಿಗೆ ಸಂಬಂಧಪಟ್ಟಂತೆ ಡೈವರ್ಸ್ ಎಂಬ ಒಂದು ಕಾನ್ಸೆಪ್ಟನ್ನು ನಾನು ತೆಗೆದುಕೊಂಡಿದ್ದೇನೆ. ಇಂದಿನ ತರಗತಿಯಲ್ಲಿ ನೋಡಿ, ಯಾವ ರೀತಿಯಾಗಿ ಯಾವ ಕಾರಣಗಳಿಗಾಗಿ ಒಂದು ಗಂಡು ಅಥವಾ ಹೆಣ್ಣು ಯಾವ ಸಂದರ್ಭದಲ್ಲಿ ಯಾವ ಕಾರಣಗಳ ಆಧಾರದ ಮೇಲೆ ನಾವು ಡೈವರ್ಸನ್ನು ಪಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು, ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡದೇ ಇದ್ದರೆ ಈ ಕೂಡಲೇ ಫಾಲೋ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಯಾಕೆಂದರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತವೆ. ಎಲ್ಲರೂ ಕೂಡ ಫಾಲೋ ಮಾಡ್ತೀರಾ ಅಂತ ನಾನು ಬಯಸ್ತೇನೆ. ಆತ್ಮೀಯ ಸ್ನೇಹಿತರೆ, ನೋಡಿ, ಇಂದಿನ ತರಗತಿಯಲ್ಲಿ ನಾನು ಡೈವರ್ಸನ್ನು ಪಡ್ಕೊಳ್ಬೇಕಾದ್ರೆ ಯಾವ ಕಾರಣಗಳ ಆಧಾರದ ಮೇಲೆ ನೀವು ಒಂದು ಗಂಡು ಅಥವಾ ಹೆಣ್ಣು ಯಾವ ಆಧಾರಗಳ ಮೇಲೆ ಡೈವರ್ಸನ್ನು ಪಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಕ್ವಶನ್ಸನ್ನು ನಿಮ್ಗೆ ಇದೇ ರೀತಿಯಾಗಿ ಕೇಳ್ತಾ ಇರ್ತಾನೆ. ವಿವಾಹ ವಿಚ್ಛೇದನಕ್ಕಾಗಿ ಕಾರಣಗಳು, ಕಲಂ 13 ಗ್ರೌಂಡ್ಸ್ ಫಾರ್ ಡೈವರ್ಸ್, ಹಿಂದೂ ವಿವಾಹ ಅಧಿನಿಯಮ 1955 ಅಥವಾ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಂಡರ್ ಸೆಕ್ಷನ್ 13 ಅಡಿಯಲ್ಲಿ ಡೈವರ್ಸ್ಗೆ ಕಾರಣಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅಥವಾ ವಿವಾಹ ವಿಚ್ಛೇದನಕ್ಕಾಗಿ ಕೆಲವು ಕಾರಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆತ್ಮೀಯ ಸ್ನೇಹಿತರೆ, ನೋಡಿ, ಹಿಂದೂ ಪತ್ನಿಗೆ ವಿವಾಹ ವಿಚ್ಛೇದನಕ್ಕೆ ಲಭ್ಯವಿರುವ ಆಧಾರಗಳನ್ನು ಉಲ್ಲೇಖಿಸಿರಿ ಅಂತ ಕೇಳಿದ್ದಾನೆ. ಯಾವುದೇ ಥರ ಹಿಂದೂ ಪತ್ನಿ ಇರಬಹುದು, ಪತಿ ಇರಬಹುದು, ಯಾವುದೇ ಕ್ವಶನ್ಸನ್ನು ಕೇಳಿದ್ರು ಒಟ್ಟು ವಿವಾಹ ವಿಚ್ಛೇದನಕ್ಕಾಗಿ ಇರುವ ಕಾರಣಗಳನ್ನು ತಿಳಿಸಿ ಅಂತ ಅಥವಾ ಬರೆಯಿರಿ ಅಥವಾ ಚರ್ಚಿಸಿ ಅಂತ ಕ್ವಶನ್ಸ್ ಬಂದಿದ್ದೇ ಆಗಿದ್ದಲ್ಲಿ ನಾನು ಕೊಟ್ಟಿರುವಂತಹ ಸ್ಲೈಡ್ಗಳಲ್ಲಿ ಅಥವಾ ನೋಟ್ಸ್ಗಳಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿಬಿಟ್ಟು ಬರೀಬೇಕಾಗ್ತದೆ. ಕ್ವಶನ್ಸ್ ಪೇಪರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು, ನೀವು ನಮ್ಮ ಅಕಾಡೆಮಿಯಲ್ಲಿ ಕ್ಲಾಸಸನ್ನು ತಗೊಂಡುಕೊಂಡಿರುವಂತಹ ವಿದ್ಯಾರ್ಥಿಗಳು ಗಮನಿಸಬೇಕಾಗಿದ್ದು ಈ ಸ್ಟಾರ್ಸ್ಗಳನ್ನು ಗಮನಿಸಿ. 1, 2, 4, 6, 7 ಈ ಕ್ವಶನ್ಸು 7 ಬಾರಿ ರಿಪೀಟ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಹಿಂದೂ ಪತ್ನಿಗೆ ವಿವಾಹ ವಿಚ್ಛೇದನಕ್ಕೆ ಲಭ್ಯವಿರುವಂತಹ ಆಧಾರಗಳನ್ನು ಉಲ್ಲೇಖಿಸಿರಿ ಅಥವಾ ವಿವಾಹ ವಿಚ್ಛೇದನಕ್ಕಾಗಿ ಇರುವಂತಹ ಗಂಡು ಮತ್ತು ಹೆಂಡತಿಗೆ ಸಿಗುವಂತಹ ಕಾರಣಗಳನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಪದೇ ಕೇಳ್ತಾ ಇರ್ತಾನೆ. ಇದನ್ನು ಕ್ವಶನ್ಸ್ 7 ಬಾರಿ ರಿಪೀಟ್ ಆಗಿದೆ. ಇಂತಹ ಕ್ವಶನ್ಸ್ಗಳ ಮೇಲೆ ನೀವು ಫೋಕಸ್ ಮಾಡಬೇಕಾಗ್ತದೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ದೊರಕುವಂಥಗಳು ಯಾವುವು ಅನ್ನೋದಾದರೆ, ಗಂಡ ಅಥವಾ ಹೆಂಡತಿಯು ಒಂದು ಅರ್ಜಿ ಮಾಡಿ, ಯಾವ ಸೆಕ್ಷನ್ ಅಡಿಯಲ್ಲಿ ಅರ್ಜಿ ಮಾಡ್ಬೇಕು ಸರ್? ನೋಡಿ, ಗಂಡ ಅಥವಾ ಹೆಂಡತಿಯು ಒಂದು ಅರ್ಜಿ ಮಾಡಬೇಕಾಗ್ತದೆ, ಒಂದು ಮನವಿಯನ್ನು ಸಲ್ಲಿಸಬೇಕಾಗ್ತದೆ ನ್ಯಾಯಾಲಯಕ್ಕೆ. ಯಾವ ಕಲಂ ಅಡಿಯಲ್ಲಿ ಅಂದರೆ ಕಲಂ 13ರಲ್ಲಿ ತೋರಿಸಲಾದಂತಹ ಕಾರಣದ ಮೇರೆಗೆ ವಿವಾಹ ವಿಚ್ಛೇದನದ ಡಿಗ್ರಿ ಪಡೆದು ಒಂದು ವಿವಾಹವನ್ನು ವಿಘಟನೆ ಮಾಡಬಹುದು. ಈ ಕೆಳಗಿನ ಯಾವುದೇ ಒಂದು ಕಾರಣದ ಮೇಲೆ ವಿವಾಹ ವಿಚ್ಛೇದನವನ್ನು ಪಡೆಯಬಹುದಾಗಿದೆ. ಅವು ಅಂತ 1 by 1 ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಒನ್ ಬಂದ್ಬಿಟ್ಟು ಅಡಲ್ಟ್ರಿ, ಜಾರತ್ವ ಅಂತ ಕರಿತೀವಿ, ಅಥವಾ ವ್ಯಭಿಚಾರ. ಎದುರುಗಾರ ಪಕ್ಷವು ವಿವಾಹ ಜರುಗಿದ ನಂತರ ತನ್ನ ಗಂಡ ಅಥವಾ ಹೆಂಡತಿ ಅಲ್ಲದ ಬೇರೆ ವ್ಯಕ್ತಿಯೊಂದಿಗೆ ಸ್ವ ಇಚ್ಛೆಯಿಂದ ಸಂಭೋಗ ಮಾಡಿದರೆ ಅದನ್ನು ನಾವು ಜಾರತ್ವ ಅಥವಾ ಅಡಲ್ಟ್ರಿ ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಅಥವಾ ವ್ಯಭಿಚಾರ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಪ್ರಕರಣಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀಮತಿ ಪುಷ್ಪಾ ದೇವಿ ವಿರುದ್ಧ ರಾಧೇಶ್ಯಾಮ್ IR 1972-260 ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಜಾರತ್ವ ಅಥವಾ ಅಡಲ್ಟ್ರಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕೇಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಶ್ರೀಮತಿ ಪುಷ್ಪಾ ದೇವಿ ವಿರುದ್ಧ ರಾಧೇಶ್ಯಾಮೆ ಅಂತ ಹೇಳ್ಬಿಟ್ಟು ಈ ಪ್ರಕರಣದಲ್ಲಿ ಏನಾಗಿದೆ ನೋಡೋದಾದರೆ, ಇಂತಹ ಒಂದು ವಿವಾದವನ್ನು ರಾಜಸ್ಥಾನ್ ಉಚ್ಚ ನ್ಯಾಯಾಲಯ, ಯಾವ ನ್ಯಾಯಾಲಯ ನಿರ್ಣಯಿಸಿದೆ ಈ ಪ್ರಕರಣವನ್ನು, ಇಂತಹ ಒಂದು ವಿವಾದವನ್ನು ಸಂಬಂಧಪಟ್ಟಂತೆ ರಾಜಸ್ಥಾನ್ ಉಚ್ಚ ನ್ಯಾಯಾಲಯವು ಈ ಕೆಳಗಿನಂತೆ ನಿರ್ಣಯಿಸಿದೆ. ಜಾರತ್ವದ ವಸ್ತುಸ್ಥಿತಿಯನ್ನು ಸಾಬೀತುಗೊಳಿಸಲು ಪ್ರತ್ಯಕ್ಷ ಪುರಾವೆಯನ್ನು ತರುವ ಅವಶ್ಯಕತೆ ಇಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಡಲ್ಟ್ರಿಯನ್ನು ಅಥವಾ ವಸ್ತುಸ್ಥಿತಿಯನ್ನು ಅಥವಾ ಜಾರತ್ವ ಎಂಬ ವಸ್ತುಸ್ಥಿತಿಯನ್ನು ಸಾಬೀತುಗೊಳಿಸಲು ಪ್ರತ್ಯಕ್ಷ ಪುರಾವೆಯನ್ನು ತರುವ ಅವಶ್ಯಕತೆ ಇಲ್ಲ. ಮತ್ತು ಒಂದೊಮ್ಮೆ ಅದನ್ನು ಸಾದರಪಡಿಸಿದರೂ ಸಹ ಅದನ್ನು ಸಂಶಯದಿಂದ ನೋಡಲಾಗುವುದು ಮತ್ತು ಅದು ತಿರಸ್ಕೃತವಾಗುವ ಸಂಭವವಿದೆ. ಸಾಮಾನ್ಯವಾಗಿ ಜಾರತ್ವವು ಪರೋಕ್ಷವಾದ ಪುರಾವೆಯಿಂದ ಸಾಬೀತುಪಡಿಸಲಾಗುತ್ತದೆ. ಸಾಮಾನ್ಯ ನಿಯಮವು ಹೇಗಿದೆ ಎಂದರೆ, ಒಬ್ಬ ವಿವೇಕಿ ನಿಷ್ಪಕ್ಷಪಾತಿ ವ್ಯಕ್ತಿಯು ಪರಿಸ್ಥಿತಿಗಳನ್ನು ನೋಡಿ ಅವುಗಳ ಬಗ್ಗೆ ಸರಿಯಾದ ನಿಷ್ಕೃತಿಗೆ ಬರುವಂತಾಗಬೇಕು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣದಲ್ಲಿ ಪ್ರೂವ್ ಮಾಡುವಂಥದ್ದು ಏನಿದೆ ಅಂತ ಹೇಳಿದರೆ, ಅದು ಪ್ರತ್ಯಕ್ಷವಾಗಿರ್ಬೇಕಂತ ಇಲ್ಲ, ಪರೋಕ್ಷವಾಗಿದ್ದರೆ ಸಾಕು. ಪರೋಕ್ಷವಾದಂತಹ ಪುರಾವೆಯಿಂದ ಸಾಬೀತುಪಡಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅಡಲ್ಟ್ರಿ ಮಾಡ್ತಾ ಇದ್ದಾರೆ ಅಥವಾ ಗಂಡ ಮಾಡ್ತಾ ಇದ್ದಾರೆ ಅಥವಾ ಹೆಂಡತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರೂವ್ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತದೆ, ಪರೋಕ್ಷವಾಗಿ ನಾವು ಅದನ್ನು ವ್ಯಕ್ತಪಡಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಕ್ರೂಯಲ್ಟಿ ಮೀನ್ಸ್ ಕ್ರೌರ್ಯ. ನೋಡಿ, ಎದುರುಗಾರ ಪಕ್ಷವು ವಿವಾಹ ಜರುಗಿದ ನಂತರ ಅರ್ಜಿದಾರ ಪಕ್ಷಗಾರರೊಂದಿಗೆ ಕ್ರೌರ್ಯದಿಂದ ವರ್ತಿಸಿದೆ ಅಥವಾ ಕ್ರೂಯಲ್ಟಿ
ವಿವಾಹ ಜರುಗಿದ ಬಳಿಕ ಅರ್ಜಿದಾರ ಪಕ್ಷದೊಂದಿಗೆ ಕ್ರೂರದಿಂದ ವರ್ತಿಸಿದ್ದರೆ ಆ ಪಕ್ಷಕ್ಕೆ ವಿವಾಹ ವಿಚ್ಛೇದನ ಡಿಗ್ರಿ ಪಡೆಯುವ ಅಧಿಕಾರವಿದೆ. ವಿವಾಹ ಕಾನೂನುಗಳ ತಿದ್ದುಪಡಿ ಅಧಿನಿಯಮ 1976 ಜಾರಿಗೆ ಬಂದ ಬಳಿಕ ಕ್ರೌರ್ಯವು ಒಂದು ವಿವಾಹ ವಿಚ್ಛೇದನ ಕಾರಣವಾಗಿದೆ ಅಂತ ಹೇಳ್ಬಿಟ್ಟು ಈ ಅಧಿನಿಯಮದಲ್ಲಿ ಹೇಳಲಾಗಿದೆ ಆತ್ಮೀಯ ಸ್ನೇಹಿತರೆ. ಆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಕರಣವನ್ನು ನೋಡೋದಾದ್ರೆ ಡಾಕ್ಟರ್ NC ದಾಸ್ತಾನ್ ವಿರುದ್ಧ ಶ್ರೀಮತಿ S ದಾಸ್ತಾನ್ AIR 1975 SC ಸುಪ್ರೀಂ ಕೋರ್ಟ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 1934 ಯಾವ ಪ್ರಕರಣದಲ್ಲಿ ಇದನ್ನ ನೋಡಬಹುದಾಗಿದ್ರೆ ನಾವು ಡಾಕ್ಟರ್ NC ದಾಸ್ತಾನ ವಿರುದ್ಧ ಶ್ರೀಮತಿ S ದಾಸ್ತಾನ್ AIR ಆಲ್ ಇಂಡಿಯಾ ರಿಪೋರ್ಟರ್ ಅಂತ ಹೇಳ್ಬಿಟ್ಟು 1975 ಅಲ್ಲಿ ಡಿಸೈಡ್ ಆಗಿರುವಂತಹ ಒಂದು ಪ್ರಕರಣ. ಯಾವ ನ್ಯಾಯಾಲಯ ಡಿಸೈಡ್ ಮಾಡಿದೆ ಇದನ್ನ ಅಂದ್ರೆ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಿರುವಂತಹ ಒಂದು ಪ್ರಕರಣ ಇದು. ಕ್ರೌರ್ಯದ ಭಾವ ಸ್ವರೂಪವನ್ನ ಸರ್ವೋಚ್ಚ ನ್ಯಾಯಾಲಯವು ಒಂದು ತೀರ್ಪಿನಲ್ಲಿ ಕೂಲಂಕುಷವಾಗಿ ವಿಮರ್ಶಿಸಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ರೌರ್ಯದ ಭಾವ ಸ್ವರೂಪವನ್ನ ಸರ್ವೋಚ್ಚ ನ್ಯಾಯಾಲಯವು ಒಂದು ತೀರ್ಪಿನಲ್ಲಿ ಕೂಲಂಕುಷವಾಗಿ ವಿಮರ್ಶಿಸಿದೆ. ಕ್ರೌರ್ಯದ ಕಾರಣಕ್ಕೋಸ್ಕರ ಗಂಡನು ನ್ಯಾಯಿಕ ಪ್ರತ್ಯೇಕೀಕರಣದ ಒಂದು ಅರ್ಜಿ ಮಾಡಿದನು. ಅರ್ಜಿದಾರನ ಪತ್ನಿಯು ತಾನು ಆತ್ಮಹತ್ಯೆ ಮಾಡಿಕೊಳ್ಳುವನು, ಮನೆಗೆ ಬೆಂಕಿ ಕೊಡುವನೆಂದು ಎದುರಿಸುತ್ತಿದ್ದಳು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಕ್ರೌರ್ಯದ ಭಾವ ಸ್ವರೂಪವನ್ನ ಸರ್ವೋಚ್ಚ ನ್ಯಾಯಾಲಯವು ಒಂದು ತೀರ್ಪಿನಲ್ಲಿ ಕೂಲಂಕುಷವಾಗಿ ವಿಮರ್ಶಿಸಿದೆ. ಕ್ರೌರ್ಯದ ಕಾರಣಕ್ಕೋಸ್ಕರ ಗಂಡನು ನ್ಯಾಯಿಕ ಪ್ರತ್ಯೇಕರಣದ ಒಂದು ಅರ್ಜಿಯನ್ನು ಮಾಡ್ತಾನೆ. ಅರ್ಜಿದಾರನ ಪತ್ನಿ ಇವಳ ಹೆಂಡತಿ ಏನ್ ಮಾಡ್ತಾಳಪ್ಪ ಅಂದ್ರೆ ತಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ, ಮನೆಗೆ ಬೆಂಕಿಯನ್ನ ಕೊಡುವೇನೆ ಎಂದು ಎದುರಿಸ್ತಿರ್ತಾಳೆ. ಅವನನ್ನ ನೌಕರಿಯಿಂದ ಕಿತ್ತು ಹಾಕಿಸುವಂತಹ ಮತ್ತು ಅವನ ವಿಷಯಗಳನ್ನ ಪತ್ರಿಕೆಯಲ್ಲಿ ಪ್ರಕಟಿಸುವ ಭಯವನ್ನು ಹುಟ್ಟಿಸ್ತಿದ್ದಳು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅವನನ್ನ ಗಂಡನನ್ನ ನೌಕರಿಯಿಂದ ಕಿತ್ತು ಹಾಕಿಸುವ ಮತ್ತು ಅವನ ವಿಷಯಗಳನ್ನ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಪ್ರಕಟಿಸುವ ಭಯವನ್ನು ಹುಟ್ಟಿಸ್ತಿದ್ದಳು. ಸತತವಾಗಿ ಅವನನ್ನ ಬೈತಿದ್ದಳಲ್ಲದೆ ಅವನ ತಂದೆಯನ್ನ ಅವಮಾನಿಸಿದ್ದಳು. ನ್ಯಾಯಾಲಯದ ದೃಷ್ಟಿಯಲ್ಲಿ ಇವು ಗಂಡನ ವೈಯಕ್ತಿಕ ಸುರಕ್ಷತೆ, ಮಾನಸಿಕ ಸುಖ, ನೌಕರಿ ಸಂತೃಪ್ತಿಗಳನ್ನ ಮತ್ತು ಗೌರವವನ್ನ ನಾಶ ಮಾಡುವಂತಗಳಾಗಿದ್ದವು. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಕೂಡ ನೋಡಿ ಆತ್ಮೀಯ ಸ್ನೇಹಿತರೆ, ಮಂಗಳಸೂತ್ರವನ್ನು ಹರಿದು ಹಾಕುವುದು ಮುಂದುವರಿದು ಮಂಗಳಸೂತ್ರವನ್ನು ಹರಿದು ಹಾಕುವುದು, ಗಂಡನು ಆಫೀಸ್ನಿಂದ ಮನೆಗೆ ಬರುವ ಹೊತ್ತಿಗೆ ಮನೆಗೆ ಬೀಗ ಹಾಕಿಡುವುದು, ಶಿಶುವಿಗೆ ನಾಲಿಗೆಗೆ ಮೆಣಸಿನ ಪುಡಿ ತಿಕ್ಕುವುದು. ಎಂತೆಂಥ ಜನ ಇದರ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನೋಡಿ, ಮಂಗಳಸೂತ್ರವನ್ನು ಹರಿದು ಹಾಕುವುದು, ಗಂಡನು ಆಫೀಸ್ನಿಂದ ಮನೆಗೆ ಬರುವ ಹೊತ್ತಿಗೆ ಮನೆಗೆ ಬೀಗ ಹಾಕಿರ್ತಿದ್ಲಂತೆ. ತದನಂತರ ಶಿಶುವಿಗೆ ಅವಳ ಮಗುವಿಗೆ ನಾಲಿಗೆಗೆ ಮೆಣಸಿನ ಪುಡಿಯನ್ನು ತಿಕ್ಕುವುದು. ಅದೇ ರೀತಿಯಾಗಿ ಶಿಶುವಿಗೆ ಜ್ವರದ ತಾಪ ಏರಿದಾಗ ನಿಷ್ಕೃಣೆಯಿಂದ ಅದಕ್ಕೆ ಒಡೆಯುವುದು ಮತ್ತು ರಾತ್ರಿ ಕಾಲದಲ್ಲಿ ಗಂಡನ ಮಲಗಿರುವಂಥ ಹೊತ್ತಿನಲ್ಲಿ ಬೆಳಕು ಹಾಕಿ ಅವನ ಹಾಸಿಗೆಯಲ್ಲಿ ಕುಳಿತು ಅವನನ್ನು ಏಳಿಸುವುದು. ಇವೆಲ್ಲ ವಿವಾಹದ ಉದ್ದೇಶ ಮತ್ತು ಸಿಂಧುತ್ವವನ್ನು ನಾಶ ಮಾಡುವಂಥಗಳಾಗಿದ್ದವು. ಅವಳು ಆಗಾಗ್ಗೆ ಬಿಡುತ್ತಿದ್ದಂತಹ ಕ್ಷಮೆಯು ಅವಳ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿರಲಿಲ್ಲ. ತೊಂದರೆಗಳಿಂದ ತಾತ್ಪೂರ್ವಕವಾಗಿ ಪಾರಾಗಲು ಅವಳು ಕ್ಷಮೆ ಯಾಚನೆ ಮಾಡುತ್ತಿದ್ದಳು. ಇಲ್ಲಿ ಪತ್ನಿಯ ನಡತೆಯು ಕಲಂ 10 ಕ್ಲಾಸ್ 1B ಮೇರೆಗೆ ಕ್ರೌರ್ಯವಾಗಿದೆ ಎಂದು ನ್ಯಾಯಾಲಯವು ಸ್ವೀಕರಿಸಿತ್ತು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಈಗಾಗಲೇ ನಾನು ಜುಡಿಷಿಯಲ್ ಸಪರೇಷನ್ ಕ್ಲಾಸ್ ಮಾಡಬೇಕಾದ್ರೆ ಸೆಕ್ಷನ್ಸ್ 10 ಅಂತ ಹೇಳಿದ್ದೇನೆ. ಆ ಸೆಕ್ಷನ್ಸ್ 10 ಕ್ಲಾಸ್ 1B ಅಡಿಯಲ್ಲಿ ಮೇರೆಗೆ ಅದರ ಅಡಿಯಲ್ಲಿ ಕ್ರೌರ್ಯವಾಗಿದೆ ಎಂದು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮಾನ್ಯ ಗೌರವಿತ ಸರ್ವೋಚ್ಚ ನ್ಯಾಯಾಲಯವು ಸ್ವೀಕರಿಸಿತ್ತು. ಕ್ರೌರ್ಯ ಆಗಿದೆ ಅಂತ ಹೇಳಿಬಿಟ್ಟು ಕ್ರೌರ್ಯವು ಸಾಬೀತುಪಡಿಸಲಾಯಿತಾದರೂ ಸಹ ಅರ್ಜಿದಾರನು ಕ್ರೌರ್ಯವನ್ನು ಮಾಫಿ ಮಾಡಿರುವನೆಂಬುದಾಗಿ ನ್ಯಾಯಾಲಯವು ನಿರ್ಣಯಿಸಿತು. ಆಕೆಯಿಂದ ಇಷ್ಟೊಂದು ರೀತಿಯ ಕ್ರೌರ್ಯ ನಡೆದರೂ ಸಹ ಗಂಡನು ಆಕೆಯೊಂದಿಗೆ ಯಾವ ಪರಿಸ್ಥಿತಿಯಲ್ಲಿ ಜೀವಿಸಿದನು ಮತ್ತು ಲೈಂಗಿಕ ಸಂಭೋಗ ಮಾಡಿದನೆಂಬುದನ್ನು ವಿವರಿಸಲು ಅಸಮರ್ಥನಾಗ್ತಾನೆ. ಆದ್ದರಿಂದ ಗಂಡನಿಗೆ ನ್ಯಾಯಿಕ ಪ್ರತ್ಯೇಕರಣದ ಡಿಗ್ರಿ ಸಿಗಲಿಲ್ಲ ಮತ್ತು ಅವನ ಅರ್ಜಿಯು ಕಿತ್ತು ಹಾಕಲ್ಪಟ್ಟಿತ್ತು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಇವೆಲ್ಲವೂ ಆಗಿದ್ರೂ ಕೂಡ ಅದನ್ನು ಸಾಬೀತುಪಡಿಸಲಿಕ್ಕೆ ಆಗೋದಿಲ್ಲ. ಅವನ ಸಂದರ್ಭದಲ್ಲಿ ಆಕೆಯಿಂದ ಇಷ್ಟೊಂದು ರೀತಿಯಂತಹ ಕ್ರೌರ್ಯ ನಡೆದರೂ ಸಹ ಗಂಡನು ಆಕೆಯೊಂದಿಗೆ ಯಾವ ಪರಿಸ್ಥಿತಿಯಲ್ಲಿ ಜೀವಿಸಿದನು ಮತ್ತು ಲೈಂಗಿಕ ಸಂಭೋಗವನ್ನು ಪಡೆದನೆಂಬುದನ್ನು ವಿವರಿಸಲು ಅಸಮರ್ಥನಾಗ್ತಾನೆ. ಆದ್ದರಿಂದ ಗಂಡನಿಗೆ ನ್ಯಾಯಿಕ ಪ್ರತ್ಯೇಕರಣದ ಡಿಗ್ರಿ ಸಿಗಲಿಲ್ಲ ಮತ್ತು ಅವನ ಅರ್ಜಿಯು ಕಿತ್ತು ಹಾಕಲ್ಪಟ್ಟಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಪ್ರೂವ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಇವನು ಪ್ರೂವ್ ಮಾಡೋದಲ್ಲಿ ವಿಫಲವಾಗಿದ್ದರಿಂದ ಅಂತಹ ಕೇಸನ್ನು ಡಿಸ್ಪೋಸ್ ಮಾಡೋದಾಗಿದೆ. ಅದೇ ರೀತಿಯಾಗಿ ಕ್ರೌರ್ಯ ಎನ್ನುವುದು ಎರಡು ರೀತಿಯಾಗಿ ನೋಡಬಹುದಾಗಿದೆ. ನಾವು ಕ್ರೂಯಲ್ಟಿ ಎಂಬುದನ್ನು ಎರಡು ರೀತಿಯಾಗಿ ನೋಡಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ನೋಡಿ, ಕ್ರೌರ್ಯವು ಶಾರೀರಿಕ ಅಥವಾ ನೈತಿಕವಾಗಿರಬಹುದು. ಶಾರೀರಿಕ ಕ್ರೌರ್ಯ, ನೈತಿಕ ಕ್ರೌರ್ಯ ಎರಡು ರೀತಿಯಾಗಿ ನಾವು ಕ್ರೌರ್ಯ ಅಥವಾ ಕ್ರೂಯಲ್ಟಿ ಎಂಬುದು ನೋಡಬಹುದಾಗಿದೆ. ಶಾರೀರಿಕ ಕ್ರೌರ್ಯವು ಕೆಲವು ಶ್ರೇಣಿಗಳ ಹಿಂಸೆಯಾಗಿರಬಹುದು ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಕ್ರೌರ್ಯವೆಂದು ಇಳಿಸಿಕೊಳ್ಳಲು ಈ ಶ್ರೇಣಿಗಳು ಪಕ್ಷಗಾರ ಸಾಮಾಜಿಕ ಅಂತಸ್ತಿಗೆ ತಕ್ಕಂತೆ ಬೇರೆ ಬೇರೆಯಾಗಿರಬಹುದು. ಪೋಸ್ಟರ್ 107 IC 184 ಯಲ್ಲಿ ಶಾರೀರಿಕ ಗಾಯ ಮಾಡಲ್ಪಟ್ಟಿದೆಯೋ ಅಥವಾ ಜೀವಕ್ಕೆ ಅಪಾಯಕ್ಕೆ ಅಥವಾ ಶರೀರಕ್ಕೆ ಅಥವಾ ಮನಸ್ಸಿಗೆ ಅಪಾಯವಾಗಿದೆ, ಯುಕ್ತ ನಿರೀಕ್ಷೆ ಇದೆಯೋ ಅಲ್ಲಿ ಕ್ರೌರ್ಯ ಎಂಬ ನಿರ್ಣಯಕ್ಕೆ ಬರುವುದು ಸುಲಭ ಅಂತ ಹೇಳ್ಬಿಟ್ಟು ಮಾಧವ್ ವಿರುದ್ಧ ನಂಗೇರಿ
36 IC 551ರಲ್ಲಿ ವ್ಯಕ್ತಪಡಿಸಲಾಗಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ನೈತಿಕ ಕ್ರೌರ್ಯವು ಕೂಡ ಶಾರೀರಿಕ ಹಿಂಸೆಯಲ್ಲದೆ ಕೆಲವಷ್ಟು ಪರಿಸ್ಥಿತಿಗಳಿಗಾದರೂ ಸಹ ಕ್ರೌರ್ಯವೆಂದು ಅರ್ಥ ಕೊಡುತ್ತದೆ. ಚುಚ್ಚಿ ಮಾತನಾಡದಿರಬಹುದು, ಅವನ ಮನಸ್ಸಿಗೆ ಆಗುವಂತಹ ಕ್ರೌರ್ಯವನ್ನು ನಾವು ನೈತಿಕ ಕ್ರೌರ್ಯ ಅಂತ ಕರಿತೀವಿ. ಶಾರೀರಿಕ ಕ್ರೌರ್ಯ ಅಂದರೆ ಒಬ್ಬ ದೇಹವನ್ನು ಮುಟ್ಟಿ ಒಬ್ಬ ಮನುಷ್ಯನಿಗೆ ಹೊಡೆಯುವುದು, ಬಡಿಯುವುದು, ಇದು ಶಾರೀರಿಕ ಕ್ರೌರ್ಯಕ್ಕೆ ಒಳಪಡ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. 3ನೇ ಪಾಯಿಂಟ್, ಅಭಿತ್ಯಜನೆ, ಡೆಸರ್ಷನ್. ಎಲ್ಲಿ ಅರ್ಜಿದಾರ ಪಕ್ಷವು ವಿವಾಹದ, ವಿಚ್ಛೇದನದ ಅಥವಾ ನ್ಯಾಯಿಕ ಪ್ರತ್ಯೇಕೀಕರಣದ ಅರ್ಜಿ ಮಾಡುವ ತತ್ಕ್ಷಣ 2 ವರ್ಷಗಳಿಗೆ ಕಡಿಮೆಯಾಗದಷ್ಟು ಕಾಲ ಸತತವಾಗಿ ತ್ಯಜಿಸಲ್ಪಟ್ಟಿರುವುದು, ಅಲ್ಲಿ ನ್ಯಾಯಾಲಯವು ಅರ್ಜಿಯನ್ನು ಮಂಜೂರು ಮಾಡಬಹುದು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಭಿತ್ಯಜನೆಯನ್ನು ಯಾವ ರೀತಿಯಾಗಿ ನ್ಯಾಯಾಲಯದಲ್ಲಿ ಪರಿಗಣಿಸಲು ನೋಡೋದಾದರೆ, ಎಲ್ಲಿ ಅರ್ಜಿದಾರರ ಪಕ್ಷವು ವಿವಾಹ ವಿಚ್ಛೇದನದ ಬಳಿಕ ವಿವಾಹ ವಿಚ್ಛೇದನ, ಡೈವರ್ಸ್ ಅಥವಾ ನ್ಯಾಯಿಕ ಪ್ರತ್ಯೇಕರಣದ ಅರ್ಜಿ ಮಾಡುವ ತಕ್ಷಣದಲ್ಲಿ ಇಂತಹ ಅರ್ಜಿ ವಿವಾಹ ವಿಚ್ಛೇದನಕ್ಕಾಗಲಿ ಅಥವಾ ನ್ಯಾಯಿಕ ಪ್ರತ್ಯೇಕರಣಕ್ಕಾಗಿ ಅರ್ಜಿ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ತತ್ಕ್ಷಣ 2 ವರ್ಷಗಳಿಗೆ ಕಡಿಮೆಯಾಗದಷ್ಟು ಕಾಲ ಸತತವಾಗಿ ತ್ಯಜಿಸಲ್ಪಟ್ಟಿರುವುದು, ಅಲ್ಲಿ ನ್ಯಾಯಾಲಯವು ಅರ್ಜಿಯನ್ನು ಮಂಜೂರು ಮಾಡಬಹುದಾಗಿದೆ. ಅಭಿತ್ಯಜನೆ ಎಂದರೆ ಅರ್ಜಿದಾರ ಪಕ್ಷವನ್ನು ವಿವಾಹದ ಇನ್ನೊಂದು ಪಕ್ಷವು ಯುಕ್ತ ಕಾರಣವಿಲ್ಲದೆ ಅಥವಾ ಅರ್ಜಿದಾರ ಪಕ್ಷದ ಸಮ್ಮತಿ ಇಲ್ಲದೆ ಅಥವಾ ಅಂತಹ ಪಕ್ಷದ ಇಚ್ಛೆಯ ವಿರುದ್ಧ ಅಭಿತ್ಯಜಿಸುವುದು, ಮತ್ತು ಇದು ಅರ್ಜಿದಾರ ಪಕ್ಷಕ್ಕೆ ಇನ್ನೊಂದು ಪಕ್ಷವು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ನಿರ್ಲಕ್ಷ್ಯವನ್ನು ಒಳಗೊಂಡಿರ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದು ಸಂಬಂಧಪಟ್ಟಂತೆ ಪ್ರಮುಖ ಪ್ರಕರಣಗಳನ್ನು ನೋಡೋದಾದರೆ, ಲಚ್ಚನ್ ವಿ ಮಿನ್ AIR 1964 SC 40, ಬಿಪಿನ್ ಚಂದ್ರ ವಿರುದ್ಧ ಪ್ರಭಾವತಿ AIR 1970 ALL 102. ಏನು ಲಚ್ಚನ್ ವಿರುದ್ಧ ಮಿನ್ ಆಲ್ ಇಂಡಿಯಾ ರಿಪೋರ್ಟರ್ 1964 ಸುಪ್ರೀಂ ಕೋರ್ಟ್ 40 ಇರ್ಬೋದು. ಅದೇ ರೀತಿಯಾಗಿ ಬಿಪಿನ್ ಚಂದ್ರ ವಿರುದ್ಧ ಪ್ರಭಾವತಿ AIR 1970 ಇರ್ಬೋದು. ಇವೆರಡು ಪ್ರಕರಣಗಳಲ್ಲಿ ಏನು ಹೇಳಿದ್ರೆ ಆತ್ಮೀಯ ಸ್ನೇಹಿತರೆ ಅಂದರೆ, ಪತ್ನಿಯು ತನ್ನ ಸಮ್ಮತಿಯಿಂದ ಮನೆ ಬಿಟ್ಟಿಲ್ಲ ಮತ್ತು ಆಕೆಗೆ ಇಷ್ಟ ಬಂದಾಗ ತನಗೆ ತಿಳಿದಂತೆ ಮನೆ ಬಿಟ್ಟಿದ್ದಳು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪತ್ನಿಯು, ಹೆಂಡತಿಯು ಈ ಪ್ರಕರಣದಲ್ಲಿ ತನ್ನ ಗಂಡನ ಸಮ್ಮತಿಯಿಂದ ಮನೆ ಬಿಟ್ಟಿರಲಿಲ್ಲ ಮತ್ತು ಆಕೆಗೆ ಇಷ್ಟ ಬಂದಾಗ ತನಗೆ ತಿಳಿದಂತಹ ಮನೆ ಬಿಟ್ಟಿರ್ತಾಳೆ. ಅಷ್ಟೇ ಅಲ್ಲದೆ ಅವಳು ಮನೆಯಿಂದ ಹೊರಗಿದ್ದಂತಹ 2 ವರ್ಷದ ಅವಧಿಯಲ್ಲಿ, ಅಂದರೆ ಈ ಅರ್ಜಿಯನ್ನು ಹಾಜರುಪಡಿಸುವ ತತ್ಕ್ಷಣದಲ್ಲಿ 2 ವರ್ಷ ಪೂರ್ವದಲ್ಲಿ ಅವಳಲ್ಲಿ ಸಹವಾಸವನ್ನು ಶಾಶ್ವತವಾಗಿ ಅಂತ್ಯಗೊಳಿಸುವ ಉದ್ದೇಶವಿತ್ತು. ಅವಳು ಹಿಂದೆ ಬರುವ ಪ್ರಸ್ತಾಪ ತೆಗೆದಿದ್ದಳಾದರೂ ಸಹ ಅದರಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ಈ ರೀತಿಯಾಗಿ ಯುಕ್ತ ಕಾರಣವಿಲ್ಲದೆ ಅವನ ಹೆಂಡತಿಯು ಅವನನ್ನು ಕಲಂ 10 ಕ್ಲಾಸ್ 1 year ಮೇರೆಗೆ ಬೇಕಾಗುವ ಕಾಲಾವಧಿಗೆ ಅಭಿತ್ಯಜನೆ ಮಾಡಿರೋಳು ಎಂಬುದಾಗಿ ಗಂಡನು ನ್ಯಾಯಿಕ ಪ್ರತ್ಯೇಕರಣದ ಅರ್ಜಿ ಮಾಡಿದಾನು ಮತ್ತು ನ್ಯಾಯಾಲಯವು ಅದನ್ನು ಮಂಜೂರು ಮಾಡಿತು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಮತಾಂತರ, ಕನ್ವರ್ಷನ್ಸ್. ವಿರೋಧ ಪಕ್ಷವು ಇನ್ನೊಂದು ಧರ್ಮಕ್ಕೆ, ಅಂದರೆ ಕ್ರೈಸ್ತ, ಯಹೂದಿ ಅಥವಾ ಜೆರುಸ್ಟ್ರಿಯನ್ ಧರ್ಮಕ್ಕೆ ಮತಾಂತರಗೊಂಡು ಹಿಂದುತ್ವವನ್ನು ಕಳೆದುಕೊಂಡರೆ ಅರ್ಜಿದಾರ ಪಕ್ಷವು ವಿವಾಹ ವಿಚ್ಛೇದನಕ್ಕೆ ಡಿಗ್ರಿ ಪಡೆಯಬಹುದು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮತಾಂತರ ಮೀನ್ಸ್ ಕನ್ವರ್ಷನ್ ಅಂದರೆ, ಈ ಕನ್ವರ್ಷನ್ ಮೇಲೆ ನೀವು ಯಾವ ರೀತಿಯಾಗಿ ಡೈವರ್ಸನ್ನು ಪಡ್ಕೊಳ್ಬೋದು ಅಂದರೆ, ಒಂದು ಪಕ್ಷ ಗಂಡ ಅಥವಾ ಹೆಂಡತಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಧರ್ಮದಿಂದ ಧರ್ಮಕ್ಕೆ, ಹಿಂದೂ ಧರ್ಮದಿಂದ ಕ್ರೈಸ್ತ, ಯಹೂದಿ ಅಥವಾ ಜೆರಸ್ಟ್ರಿಯನ್ ಧರ್ಮಕ್ಕೆ ಮತಾಂತರಗೊಂಡು ಹಿಂದುತ್ವವನ್ನು ಕಳೆದುಕೊಂಡಿದ್ದೇ ಆಗಿದ್ದಲ್ಲಿ ಅರ್ಜಿದಾರ ಪಕ್ಷವು ವಿವಾಹ ವಿಚ್ಛೇದನಕ್ಕೆ ಡಿಗ್ರಿಯನ್ನು ಪಡಿಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಬುದ್ಧಿ ಭ್ರಮೆಣ ಹೊಂದಿದ್ದರೆ, ಅನ್ಸೌಂಡೆಸ್. ಈಗ ತಿದ್ದುಪಡಿಯಾಗಿರುವಂತಹ 1976 ಅಧಿನಿಯಮದ ಮೇರೆಗೆ ಅರ್ಜಿದಾರರ ಪಕ್ಷಕ್ಕೆ ವಿಕ್ತವಾಗಿ ಜೀವಿಸಲು ನಿರ್ಯೋಗ ಮಾಡುವ ಚಿಕಿತ್ಸಾತೀತ ಬುದ್ಧಿ ಭ್ರಮೆ ಅಥವಾ ನಿರಂತರವಾಗಿ ಅಥವಾ ಮೇಲಿಂದ ಮೇಲೆ ಉಂಟಾಗುವಂತಹ ಮಾನಸಿಕ ಗೊಂದಲವು ಅರ್ಜಿದಾರರ ಪಕ್ಷಕ್ಕೆ ವಿವಾಹ ವಿಚ್ಛೇದನದ ಡಿಗ್ರಿ ಪಡೆಯಲು ಅರ್ಹತೆಯನ್ನು ಕೊಡ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಕುಷ್ಠರೋಗ ಅಂತ ಹೇಳ್ಬಿಟ್ಟು, ಲೆಪೋರ್ಸಿ ಅಂತ ಹೇಳ್ಬಿಟ್ಟು, ಇಲ್ಲಿ ಇನ್ನೊಂದು ಪ್ರಣೇತ್ರ ಉದಾಹರಣೆ ಕುಷ್ಠರೋಗದಿಂದ ನರಳುತ್ತಿದೆ ಎಂದು ಅರ್ಜಿದಾರರು ಪ್ರಣೇತರು ತೋರಿಸಿಕೊಡಬೇಕಾಗ್ತದೆ. ಆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಪ್ರಕರಣ ನೋಡೋದಾದ್ರೆ, ಸ್ವರಾಜ್ಯ ಲಕ್ಷ್ಮಿ ಡಾಕ್ಟರ್ GA ಪದ್ಮರಾವ್ ಇದರ ವಿರುದ್ಧ ಅಲ್ವಾ, ಸ್ವರಾಜ್ಯ ಲಕ್ಷ್ಮಿ ವಿರುದ್ಧ ಡಾಕ್ಟರ್ G ಪದ್ಮರಾವ್ AIR 1974 SC 165. ಸರ್ವೋಚ್ಚ ನ್ಯಾಯಾಲಯವು ಲೆಪ್ರೋಮಾಟಿಸ್ ಕುಷ್ಠರೋಗವನ್ನು ದಾರುಣ ರೋಗವೆಂದು ತೀರ್ಪು ಕೊಟ್ಟಿದೆ. ಈ ರೀತಿಯ ಕುಷ್ಠರೋಗವು ಹಾನಿಕಾರಕ ಮತ್ತು ಸಾಂಕ್ರಾಮಿಕವಾಗಿರುತ್ತದೆ. ಇದೊಂದು ಚಿಕಿತ್ಸಾತೀತ ಕುಷ್ಠರೋಗವಾಗಿದ್ದರಿಂದ ಪ್ರತಿವಾದಿಗೆ ವಿವಾಹ ವಿಚ್ಛೇದನ ಡಿಗ್ರಿ ಪಡೆಯುವ ಅಧಿಕಾರವಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನೀವು ಸುಮ್ಮನೆ ಹೋಗಿ ಕುಷ್ಠರೋಗ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಲಿಗೇಷನ್ ಮಾಡಿದರೆ ನಿಮಗೆ ಡೈವರ್ಸ್ ಸಿಗೋದಿಲ್ಲ. ಅದನ್ನು ಪ್ರೂವ್ ಮಾಡಿರಬೇಕಾಗ್ತದೆ. ಅದಕ್ಕೋಸ್ಕರ ಮೆಡಿಕಲ್ ರಿಪೋರ್ಟನ್ನು ನೀವು ಪ್ರೂವ್ ಮಾಡಬೇಕಾಗ್ತದೆ ಡೈವರ್ಸ್ಗೋಸ್ಕರ. ಆತ್ಮೀಯ ಸ್ನೇಹಿತರೆ, ಈ ಪಾಯಿಂಟ್ ಮೇಲೆ ನೀವು ಡೈವರ್ಸನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯಾಲಯ ಕೊಟ್ಟಿರುವಂಥ ಅಥವಾ ಏನು ಡಾಕ್ಟರ್ ಸರ್ಟಿಫೈ ಮಾಡಿರುವಂಥ ಸರ್ಟಿಫೈಡ್ ಕಾಪಿ ಏನಂತ, ಲೆಪೋರ್ಟಾಸಿ
ಲೆಪ್ರೋಮಾಟಿಸ್ ಕುಷ್ಠರೋಗವನ್ನು ದಾರುಣ ರೋಗವನ್ನು ತೀರ್ಪು ಕೊಟ್ಟಿದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಇಂತಹ ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸರ್ಟಿಫೈ ಮಾಡಬೇಕಾಗ್ತದೆ. ಈ ರೀತಿಯ ಕುಷ್ಠರೋಗವು ಹಾನಿಕಾರಕ ಮತ್ತು ಸಾಂಕ್ರಾಮಿಕವಾಗಿರುತ್ತದೆ. ಇಂತಹ ಕುಷ್ಠರೋಗಕ್ಕೆ ಚಿಕಿತ್ಸಾತೀತ ಕುಷ್ಠರೋಗವಾಗಿದ್ದರಿಂದ ಪ್ರತಿವಾದಿಗೆ ವಿವಾಹ ವಿಚ್ಛೇದನದ ಡಿಗ್ರಿ ಪಡೆಯುವಂತಹ ಅಧಿಕಾರವಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ತಿಳಿಸಿಕೊಟ್ಟಿದೆ. ಅದೇ ರೀತಿಯಾಗಿ ರತಿ ರೋಗ ವೆನರಲ್ ಡಿಸೀಸಸ್, ವಿರೋಧ ಪಕ್ಷವು ಸಾಂಕ್ರಾಮಿಕ ಸ್ವರೂಪದ ರತಿರೋಗದಿಂದ ಪೀಡಿತವಾಗಿದೆ ಎಂದು ಅರ್ಜಿದಾರ ಪಕ್ಷಕ್ಕೆ ಸಾಬೀತು ಮಾಡಿದಂತಹ ಅವಶ್ಯಕತೆ ಇದೆ. ಅರ್ಜಿದಾರ ಪಕ್ಷದಿಂದಲೇ ಈ ರೋಗವು ಬಂದಿತು ಎಂಬುದನ್ನು ವಿವಾಹ ವಿಚ್ಛೇದನಕ್ಕಾಗಿ ನಿರ್ದಿಷ್ಟವಾಗಿ ತೋರಿಸುವಂತಹ ಅವಶ್ಯಕತೆ ಇಲ್ಲ. ಆದರೆ ಕಲಂ 23 ಕ್ಲಾಸ್ 1A ಪರಂತುಕದ ಮೇರೆಗೆ ಸ್ವಂತ ತಪ್ಪು ಎಂಬುದನ್ನು ತೋರಿಸ್ತಕ್ಕದ್ದು. ವೆನಿರಲ್ ಡಿಸೀಸ್ ಅದ್ರ ಬಗ್ಗೆ ನೀವು ಡೈವರ್ಷನ್ ತಗೋಬೇಕಾದ್ರೆ ಅದನ್ನು ತೋರಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಯಾವುದರಲ್ಲಿ ಕಲಂ 23 ಕ್ಲಾಸ್ 1A ಪರಂತುಕದ ಮೇರೆಗೆ ಸ್ವಂತ ತಪ್ಪು ಎಂಬುದನ್ನು ತೋರಿಸ್ಬೇಕಂತ ಹೇಳ್ಬಿಟ್ಟು ಈ ಕಲಂ ಹೇಳ್ತಿದೆ, ಈ ಪಾಯಿಂಟ್ ಹೇಳ್ತಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಜಗತ್ತಿನ ತ್ಯಾಗ ರಿನೌನ್ಸಿಯೇಷನ್ಸ್ ಆಫ್ ವರ್ಲ್ಡ್, ಸಂಸಾರ ತ್ಯಾಗವನ್ನು ಜಾಗತಿಕ ಮೃತವೆಂದು ಎಣಿಸಲಾಗ್ತದೆ. ಸಂಸಾರ ತ್ಯಾಗವನ್ನು ಜಾಗತಿಕ ಮೃತ್ಯುವೆಂದು ಎಣಿಸಲಾಗುತ್ತದೆ. ಆದ್ದರಿಂದ ವಿವಾಹ ವಿಚ್ಛೇದನ ಡಿಗ್ರಿ ಪಡೆಯಲು ಇದು ಇನ್ನೊಂದು ಕಾರಣವನ್ನಾಗಿ ಮಾಡಲಾಗಿದೆ. ತಾನೊಬ್ಬ ಸನ್ಯಾಸಿಯಾಗಿರುವನೆಂಬ ಘೋಷಣೆ ಮಾತ್ರದಿಂದ ಒಬ್ಬ ವ್ಯಕ್ತಿಯು ಸನ್ಯಾಸಿಯಾಗುವನು. ಸನ್ಯಾಸಿ ಸ್ವೀಕರಿಸುವಾಗ ಮಾಡತಕ್ಕ ಸಂಸ್ಕಾರಗಳಿವೆ. ಅವನು ಮಾಡಿ ಸನ್ಯಾಸಿ ಸ್ವೀಕರಿಸಿದ ಬಳಿಕ ಅಷ್ಟೇ ಒಬ್ಬನು ಸಂಸಾರ ತ್ಯಾಗ ಮಾಡಿದನೆಂದು ಹೇಳಬಹುದಾಗಿದೆ. ಯಾವ ಸಂದರ್ಭದಲ್ಲಿ ಜಗತ್ತಿನ ತ್ಯಾಗ ಅಂತ ಹೇಳಿ ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಸಂಸಾರ ತ್ಯಾಗವನ್ನು ನಾವು ಜಾಗತಿಕ ಮೃತ್ಯುವೆಂದು ಎಣಿಸಲಾಗ್ತದೆ. ಆದುದರಿಂದ ವಿವಾಹ ವಿಚ್ಛೇದನದ ಡಿಗ್ರಿ ಪಡೆಯಲು ಇದು ಇನ್ನೊಂದು ಕಾರಣವಾಗಿ ಮಾಡಲಾಗಿದೆ. ತಾನೊಬ್ಬ ಸನ್ಯಾಸಿಯಾಗಿರುವನೆಂದು ಘೋಷಣೆ ಮಾತ್ರದಿಂದ ಒಬ್ಬ ವ್ಯಕ್ತಿಯು ಸನ್ಯಾಸಿಯಾಗುವನು. ಸನ್ಯಾಸ ಸ್ವೀಕರಿಸುವಾಗ ಮಾಡತಕ್ಕಂತಹ ಸಂಸ್ಕಾರಗಳಿವೆ. ಅವನ್ನು ಮಾಡಿ ಸನ್ಯಾಸ ಸ್ವೀಕರಿಸಿದಂತಹ ಬಳಿಕ ಅಷ್ಟೇ ಒಬ್ಬನು ಸಂಸಾರ ತ್ಯಾಗ ಮಾಡಿದನೆಂದು ಹೇಳ್ಬೋದಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಮೃತನಾದನೆಂಬ ಪೂರ್ವಭಾವನೆ ಪ್ರಿಸಮ್ಡ್ ಡೆತ್, ವಿರೋಧ ಪಕ್ಷವು ಬದುಕಿದ್ದರೆ ಆ ಸುದ್ದಿಯನ್ನು ಸ್ವಾಭಾವಿಕವಾಗಿ ಕೇಳಬೇಕಾದವರಿಗೆ 7 ವರ್ಷಗಳು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಕಾಲಾವಧಿಗೆ ಬದುಕಿರುವ ಯಾವತ್ತು ಸಮಾಚಾರವು ಸಿಗದಿದ್ದರೆ ಆ ಪಕ್ಷವು ಸತ್ತಿದೆ ಅಥವಾ ಮರಣವನ್ನು ಹೊಂದಿದ್ದರೆ ಎಂದು ನಂಬಲು ಯುಕ್ತ ಕಾರಣವಾಗ್ತದೆ. ಆದುದರಿಂದ ಉಭಯ ಪಕ್ಷಗಳಲ್ಲಿ ಯಾವುದಾದರೂ ಒಂದು ಪಕ್ಷವು ವಿವಾಹ ವಿಚ್ಛೇದನದ ಡಿಗ್ರಿಯನ್ನು ಪಡೆಯಬಹುದಾಗಿದೆ ಇಂತಹ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ನ್ಯಾಯಿಕ ಪ್ರತ್ಯೇಕೀಕರಣ ಜುಡಿಷಿಯಲ್ ಸಪರೇಷನ್, ಇದಕ್ಕೆ ಸಂಬಂಧಪಟ್ಟಂತೆ ಶಾಂತಾದೇವಿ ವಿರುದ್ಧ ರಮೇಶ್ ಚಂದ್ರ AIR 1969 ದೆಹಲಿ 178. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನ್ಯಾಯಿಕ ಪ್ರತ್ಯೇಕರಣಕ್ಕೆ ಸಂಬಂಧಪಟ್ಟಂತೆ ಶಾಂತಾದೇವಿ ವಿರುದ್ಧ ರಮೇಶ್ ಚಂದ್ರ AIR ಪ್ರಕರಣದಲ್ಲಿ ನೋಡೋದಾದರೆ ನ್ಯಾಯಿಕ ಪ್ರತ್ಯೇಕರಣದ ಡಿಗ್ರಿ ಕೊಟ್ಟಿದ್ದರಿಂದ 1 ವರ್ಷದ ಒಳಗೆ ಇನ್ನೊಂದು ಪಕ್ಷವು ಸಹವಾಸವನ್ನು ಪುನರಂಭಗೊಳಿಸದಿದ್ದರೆ ವಿವಾಹ ವಿಚ್ಛೇದನದ ಡಿಗ್ರಿ ಪಡೆಯಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನ್ಯಾಯಿಕ ಪ್ರತ್ಯೇಕರಣದ ಡಿಗ್ರಿ ಕೊಟ್ಟಿದ್ದರಿಂದ ನ್ಯಾಯಿಕ ಪ್ರಕರಣದ ಪ್ರತ್ಯೇಕರಣಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿಯನ್ನು ಮಂಜೂರು ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ 1 ವರ್ಷದ ಒಳಗೆ ಪಕ್ಷಗಳು ಹೊಂದ್ಕೊಳ್ಳದೇ ಇದ್ದರೆ ಪುನರಾರಂಭಗೊಳಿಸದಿದ್ದರೆ ವಿವಾಹ ವಿಚ್ಛೇದನದ ಡಿಗ್ರಿಯನ್ನು ಪಡೆಯಬಹುದಾಗಿದ್ದರೆ ಫೈನಲ್ ಆಗಿ ಡೈವೋರ್ಸನ್ನು ಪಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ತದನಂತರವಾಗಿ ದಾಂಪತ್ಯದ ಹಕ್ಕುಗಳ ಪುನಃ ಸ್ವಾಧೀನತೆಗಾಗಿ ಗಂಡನ ಪರವಾಗಿ ಡಿಗ್ರಿ ಮಾಡಲಾಗಿದ್ದು ಗಂಡನು ಇದನ್ನು 1 ವರ್ಷದ ಒಳಗೆ ಕಾರ್ಯಾಚರಣೆಗೆ ತರಲು ಅಸಫಲನಾದಾಗ ಹೆಂಡತಿಯು ವಿವಾಹ ವಿಚ್ಛೇದನದ ಡಿಗ್ರಿ ಪಡೆಯಲು ಹಕ್ಕುಗಳಾಗುವಳು. ದಾಂಪತ್ಯದ ಹಕ್ಕುಗಳ ಪುನರ್ಸ್ವಾಧೀನತೆ ಡಿಗ್ರಿ ಪರಿಣಾಮಕಾರಿಯಾಗುವುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಈ ಪ್ರಕರಣದಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದರೆ ಗಂಡನ ಪರವಾಗಿ ಜಡ್ಜ್ಮೆಂಟ್ ಆಗಿರ್ತದೆ. ಏನಂತಪ್ಪ ಅಂದರೆ 1 ವರ್ಷದ ಒಳಗೆ ನೀನು ಪುನರ್ಸ್ವಾಧೀನತೆಗೆ ಬರಬೇಕಾಗ್ತದೆ ಹೆಂಡತಿನ ಜೊತೆಗೆ ಅಂತ ಹೇಳ್ಬಿಟ್ಟು. ಆದರೆ 1 ವರ್ಷದ ಒಳಗೆ ಕಾರ್ಯಾಚರಣೆಗೆ ತರಲು ವಿಫಲನಾಗ್ತಾನೆ. ಹೆಂಡತಿಯ ವಿವಾಹ ವಿಚ್ಛೇದನ ಆಗಿದ್ದರಿಂದ ಹೆಂಡತಿಯು ವಿವಾಹ ವಿಚ್ಛೇದನದ ಡಿಗ್ರಿ ಪಡೆಯಲು ಹಕ್ಕುಗಳಾಗುವಳು ಮತ್ತು ದಾಂಪತ್ಯದ ಹಕ್ಕುಗಳ ಪುನರ್ಸ್ವಾಧೀನತೆಯ ಡಿಗ್ರಿ ಸಹ ಪರಿಣಾಮಕಾರಿಯಾಗುವುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾನು ಡೈವರ್ಸ್ ಅಂದರೆ ಏನು, ಡೈವರ್ಸ್ಗೆ ಇರುವಂತಹ ಕಾರಣಗಳು, ಆ ಕಾರಣಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಕರಣಗಳ ಸಹಾಯದೊಂದಿಗೆ, ನಿರ್ಧರಿತ ಪ್ರಕರಣಗಳ ಸಹಾಯದೊಂದಿಗೆ ಸರಳ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಮನದಟ್ಟು ಮಾಡಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಲಭ್ಯವಿದ್ದು ಹೆಚ್ಚಿನ ಮಾಹಿತಿಗಾಗಿ ಕ್ಲಾಸಿಗೆ ಜಾಯಿನ್ ಆಗುವಂಥ ವಿದ್ಯಾರ್ಥಿಗಳು ಕೆಳಗೆ ಕೊಟ್ಟಿರುವಂಥ ನಂಬರಿಗೆ ಅಥವಾ 7353872963ಗೆ ಕರೆ ಮಾಡೋದ್ರ ಮುಖಾಂತರ ತರಗತಿಗಳನ್ನು ಪಡೆಯಬಹುದಾಗಿದೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.